ಜನಿವಾರನ ತೆಗಿಬೇಕು, ಇಲ್ಲದೆ ಹೋದರೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಮಾನಸಿಕವಾಗಿ ಒತ್ತಡ ಉಂಟಾಗುತ್ತೆ. ಎಕ್ಸಾಮಿನೇಷನ್ ಬರೆಯೋದು, ಕಾನ್ಸಂಟ್ರೇಷನ್ ಎಲ್ಲವೂ ಹಾಳಾಗುತ್ತೆ. ದುರುದ್ದೇಶ ಪೂರ್ವಕವಾಗಿ ಮಾಡಿರುವಂಥ ಕೆಲಸ ಅಂತ ಒಂದು. ಇವ್ರು ಯಾರು ಇಂಥ ಕೆಲಸ ಮಾಡಿದ್ದಾರೆ, ಜನಿವಾರನ ಕತ್ತರಿಸಿ ಹಾಕೋದು ಅಥವಾ ತೆಗೆಸಿ ಹಾಕೋದು ಅಂತದ್ದು, ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವಾಗ ಅವ್ರನ್ನ ಅಮಾನತುಗೊಳಿಸಬೇಕು. ನಮ್ಮ ಇದರಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 17.83 ಲಕ್ಷ ಬ್ರಾಹ್ಮಣ ಜನಾಂಗದ ಒಂದು ಪಾಪ್ಯುಲೇಷನ್ ಇದೆ ಅಂತೇಳಿ ನಂಬೋದು ಕಷ್ಟ ಇದೆ. ಎಲ್ಲೋ ಒಂದಷ್ಟು ಕಡೆ ಅವೈಜ್ಞಾನಿಕವಾಗಿ ಸರ್ವೆ ಆಗಿರಬಹುದು. ಸಿಇಟಿ ಪರೀಕ್ಷೆ ವೇಳೆ ಏನು ವಿದ್ಯಾರ್ಥಿಗಳ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರನ್ನ ಕಟ್ ಮಾಡಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ವೇದಿಕೆಯ ಅಧ್ಯಕ್ಷರು ಎಸ್ ರಘುನಾಥ್ ಸರ್ ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಸಿಇಟಿ ಎಕ್ಸಾಮ್ ಅಲ್ಲಿ ಏನು ವಿದ್ಯಾರ್ಥಿಗಳ ಒಂದು ಜನಿವಾರ ಕಟ್ ಮಾಡಿರುವಂತದ್ದು ವಿವಾದ ಸೃಷ್ಟಿಯಾಗಿರುವಂತದ್ದು ಸರ್, ಈಗಾಗಲೇ ನಿಮಗೂ ಕೂಡ ಗೊತ್ತು ಶಿವಮೊಗ್ಗ ಮತ್ತೆ ಬೀದರ್ನಲ್ಲಿ ಆಗಿರುವಂತಹ ಘಟನೆ ಬಗ್ಗೆ. ಸರ್, ಇದು ನಮಗೆ ನಿನ್ನೆ ಸಾಯಂಕಾಲ ಗೊತ್ತಾಯಿತು. ನಿನ್ನೆ ಮಧ್ಯಾಹ್ನದಿಂದಲೇ ಶಿವಮೊಗ್ಗದಲ್ಲಿ ಗಲಾಟೆ ಆಗ್ತಾ ಇತ್ತು ಅಂತ ಕೇಳ್ಪಟ್ವಿ. ಆದರೆ ನಮಗೆ ಮಾಹಿತಿ ಬಂದಾಗ ಇದು ಸಂಜೆ ಆಗಿತ್ತು. ಸೊ ಈ ಸಂಜೆ ಬಂದಂಥ ಸುದ್ದಿನ ಇಮ್ಮಿಡಿಯೇಟಾಗಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಇದರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಈ ಘಟನೆ ಖಂಡಿತವಾಗಲೂ ಬ್ರಾಹ್ಮಣ ಸಮುದಾಯದ ಮೇಲೆ ಒಂದು ಆಕ್ರಮಣ ಇದ್ದಂಗೆ. ಯಾಕೆ ಅಂದರೆ ಈ ಪರೀಕ್ಷೆ ಬರೆಯತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಎಕ್ಸಾಮ್ ಬರೆಯೋದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಅವರು ಪರೀಕ್ಷೆಗೆ ಹೋಗಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ಈ ಯಜ್ಞೋಪವೀತ ಅಂದರೆ ಜನಿವಾರನ ತೆಗಿಬೇಕು, ಇಲ್ಲದೆ ಹೋದರೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಮಾನಸಿಕವಾಗಿ ಒತ್ತಡ ಉಂಟಾಗುತ್ತೆ. ಹಾಗಾಗಿ ಅವ್ರ ಎಕ್ಸಾಮಿನೇಷನ್ ಬರೆಯೋದು, ಕಾನ್ಸಂಟ್ರೇಷನ್ನು ಎಲ್ಲವೂ ಹಾಳಾಗುತ್ತೆ. ಹಾಗಾಗಿ ಇದು ದುರುದ್ದೇಶ ಪೂರ್ವಕವಾಗಿ ಮಾಡಿರುವಂಥ ಕೆಲಸ ಅಂತ ಒಂದು. ಎರಡನೇದು, ಬ್ರಾಹ್ಮಣ ಸಮುದಾಯದ ಮೇಲೆ ಇದು ಒಂದು ಆಕ್ರಮಣ. ಯಾಕೆ ಅಂತ ಹೇಳಿದ್ರೆ ಜನಿವಾರ ಹಾಕ್ಕೊಳ್ಳೋದು ನಮ್ಮ ಬ್ರಾಹ್ಮಣ ಸಮುದಾಯದ ಒಂದು ಭಾಳ ಪವಿತ್ರವಾದ ಒಂದು ಇದು ಕೆಲಸ ಅದು. ಯಾಕೆಂದರೆ ಗಾಯತ್ರಿ ಮಂತ್ರ ಉಪದೇಶ ಆಗಬೇಕಾದ್ರೆ ಯಜ್ಞೋಪವೀತ ಧಾರಣೆ ಆಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೆ ತೆಗಿಲಿಕ್ಕೆ ಬರಲ್ಲ. ಹಾಗಾಗಿ ಇದನ್ನು ತೆಗೆಸೋವಂಥದ್ದು ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಅರ್ಥಗಳು ಬರುತ್ತೆ. ಇದು ಗೊತ್ತಿಲ್ದಿರ ಮಾಡಿದಾರೋ, ಗೊತ್ತಿದ್ದೇ ಮಾಡಿದಾರೋ ಗೊತ್ತಿಲ್ಲ, ಆದರೂ ಕೂಡ ಇದು ಒಂದು ಅಪರಾಧ ಅಂತ ನನ್ನ ಭಾವನೆ. ಇನ್ನು ಬ್ರಾಹ್ಮಣರ ಮೇಲೆ ಆಕ್ರಮಣ ಅಂತ ಹೇಳಿದ್ರು ಸರ್, ಯಾರು ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಏನು? ಯಾರನ್ನ ಆಗ್ಬೋದು ಈ ರೀತಿಯಾಗಿ ಒಂದು ಯಜ್ಞೋಪವೀತನ ತೆಗೆಸೋವಂಥದ್ದು, ಯಾವುದೇ ಕಾರಣಕ್ಕೆ ಯಜ್ಞೋಪವೀತವನ್ನು ತೆಗೆಸೋವಂಥದ್ದು ಏನಿದೆ ಅದು ಆಕ್ರಮಣವೇ. ಹಾಗಾಗಿ ಇದು ಬೇರೆ ಯಾವುದಾನ ಒಂದು ಇದು ಯಾವುದು ಜಾತಿಯವ್ರ ಮೇಲೆ ಈ ರೀತಿಯಾದ ಯಾವುದಾನ ಒಂದು ಕೆಲಸ ಆದರೆ ಎಷ್ಟು ಆಕ್ರೋಶ ವ್ಯಕ್ತಗಳಾಗುತ್ತೆ. ಹಾಗಾಗಿ ಇದು ಆಕ್ರೋಶ ವ್ಯಕ್ತಪಡಿಸಬೇಕಾದ್ದು ಸಹಜ ಇದು. ಮತ್ತು ಆ ವಿದ್ಯಾರ್ಥಿಗಳು ಯಾವೆಲ್ಲ ತೊಂದರೆಗಳು ಅನುಭವಿಸಿದ್ದಾರೆ, ಒಂದು ಒತ್ತಡದಲ್ಲಿ ಪರೀಕ್ಷೆ ಬರೆದಿರ್ತಾರೆ ಕೆಲವರು, ಮತ್ತು ಇನ್ನು ಒಬ್ಬರು ವಿದ್ಯಾರ್ಥಿ ನೆನ್ನೆ ದಿನ ತೆಗಿಯೋಲ್ಲ ಅಂಥೇಳಿ ಹೊರಗಡೆ ಹೋಗಿದ್ದಾರೆ. ಅಂದರೆ ಆತನಿಗೆ ಅಷ್ಟು ಅಭಿಮಾನ ಇದೆ. ಹಾಗಾಗಿ ಪರೀಕ್ಷೆಗೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಪರೀಕ್ಷೆ ಬರೀದಿರ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಆತ ತಗೊಂಡಿರುವಂಥ ಒಂದು ದೃಢ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಸರ್, ಒಂದು ಕಡೆ ಈಗ ಏನು ಪರೀಕ್ಷೆನ ಬರೆಯದೆ ಹಿಂದಿರುಗಿ ಹೋಗಿರುವಂಥ ವಾಪಸ್ ಹೋಗಿರುವಂಥ ವಿದ್ಯಾರ್ಥಿಯ ಬದುಕಿನ ಕಥೆ ಏನು ಅಂತ ಹೇಳಿ, ಸಿಇಟಿ ಎಕ್ಸಾಮ್ ಅನ್ನುವಂಥದ್ದು ನಿಮಗೆ ಕೂಡ ಗೊತ್ತಿದೆ, ಬಹಳ ಮಹತ್ವವಾಗಿರುವಂಥದ್ದು. ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಒಂದು ಮಹತ್ತರವಾದಂಥ ಹೆಜ್ಜೆ. ಈ ವಿಚಾರವಾಗಿ ಇವತ್ತು ಬೆಳಗ್ಗೆ ಶಿಕ್ಷಣ ಸಚಿವರ ಹತ್ರ ಮಾತಾಡಿದ್ದೀನಿ ಫೋನ್ನಲ್ಲಿ. ಆಗ ಅವರು ಈ ವಿಚಾರ ಹೀಗಾಗಬಾರ್ದಾಗಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮತ್ತು ನಾವು ಅವ್ರಿಗೆ ಕೇಳ್ಕೊಂಡಿದ್ದೀವಿ ಆ ಹುಡುಗನಿಗೆ ಮತ್ತೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಅವ್ರಿಗೇನು ತೊಂದರೆ ಆಗಲ್ಲ ಮುಂದಿನ ಭವಿಷ್ಯಕ್ಕೆ. ಬಟ್ ಆದರೂ ಕೂಡ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಆಗಿರೋದಂತೂ ಖಚಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಘಟನೆ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಯಾವ ರೀತಿ ಇದೆ? ಪ್ರತಿಭಟನೆ ಯಾವಾಗ ಆಗುತ್ತೆ ಅನ್ನುವಂಥದ್ದು? ನಾಳೆ ನಮ್ಮದೊಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಬೆಳಗ್ಗೆ 11:30ಗೆ ಪ್ರೆಸ್ ಕ್ಲಬ್ನಲ್ಲಿ. ಅಲ್ಲಿ ನಾವೊಂದಷ್ಟು ವಿಚಾರಗಳನ್ನ ತಿಳಿಸೋರಿದ್ದೀವಿ. ಅದರ ಜೊತೆಗೆ ನಾವು ಅನೇಕ ಬ್ರಾಹ್ಮಣ ಸಮುದಾಯದ MLAಗಳನ್ನ, MP ಗಳನ್ನ, MLCಗಳನ್ನ ಎಲ್ಲರನ್ನೂ ಕೂಡ ಈ ವಿಚಾರದಲ್ಲಿ ಒಟ್ಟಾಗಿ ಸೇರಿಸಿ ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡು ಸರ್ಕಾರದ ಒಂದು ನೇತೃತ್ವ ವಹಿಸಿರುವ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೊಡಬೇಕು ಅಂತ ಹೇಳಿ, ಮುಂದಕ್ಕೆ ಹೀಗೆ ಯಾವುದೇ ರೀತಿಯಲ್ಲಿ ಆಗದೇ ಇರೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಮನವಿ ಮಾಡ್ತೀವಿ. ಜೊತೆಯಲ್ಲಿ ಈ ಕೂಡಲೇ
ಇವ್ರು ಯಾರು ಇಂಥ ಕೆಲಸ ಮಾಡಿದ್ದಾರೆ, ಜಾನುವಾರನ್ನ ಕತ್ತರಿಸಿ ಹಾಕೋದು ಅಥವಾ ತೆಗೆಸಿ ಹಾಕೋದು ಅಂಥದ್ದು, ಈ ಸಿಬ್ಬಂದಿಗಳು ಯಾರಿದ್ದಾರೆ, ಈ CET ಪರೀಕ್ಷಾ ಅಧಿಕಾರಿಗಳು, ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವಾಗ ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತು ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್, ಇನ್ನ ಜಾತಿ ಗಣಿತ ವಿಚಾರಕ್ಕೆ ಬಂದ್ರೆ ಈಗ ಏನು ಬಹಳ ಮುಖ್ಯವಾಗಿ ಒಂದಷ್ಟು ಪರ ಮತ್ತೆ ವಿರೋಧ ಚರ್ಚೆ ಕೂಡ ಆಗ್ತಿರುವಂಥದ್ದು. ಪ್ರಬಲವಾಗಿ ಕೆಲವೊಂದು ಧರ್ಮಗಳು ಕೂಡ ಏನು ವಿರೋಧ ವ್ಯಕ್ತಪಡಿಸಿರುವಂಥದ್ದು, ಜಾತಿ ಗಣತಿಯ ಸರಿ ಇಲ್ಲ ಅಂಕಿಅಂಶ ಅನ್ನುವಂಥದ್ದು ಮರು ಪರಿಷ್ಕರಣೆ ಆಗ್ಬೇಕು ಅನ್ನುವಂಥದ್ದು ಇರುವಂಥ. ಸರ್, ನೀವೇನು ಹೇಳ್ತೀರಾ? ಬ್ರಾಹ್ಮಣ ಸಮಾಜದಲ್ಲಿ ಯಾವ ರೀತಿಯಾಗಿದೆ? ಅಂಕಿಅಂಶ ಸರಿ ಇದೆಯೋ ಅಥವಾ ಇಲ್ವೋ? ವಿರೋಧನ ಪರನ ಏನು ಅಂತ? ಈ ಕಾಂತರಾಜ್ ಆಯೋಗದ ವರದಿ ಏನಿವತ್ತು ಬಿಡುಗಡೆ ಆಗಿದೆ, ಅದರಲ್ಲಿ ನಮಗೆ ಪೂರ್ತಿ ಪುಸ್ತಕ ಸಿಕ್ಕಿಲ್ಲ. ಆದರೆ ಮಾಹಿತಿ ಬಂದಿರೋ ಅಂದರೆ ಪತ್ರಿಕೆಗಳಲ್ಲಿ ವರದಿಯಾಗಿರೋದು ಇದನ್ನೆಲ್ಲ ಕಂಡಾಗ 17.83 ಲಕ್ಷ ಬ್ರಾಹ್ಮಣ ಸಮುದಾಯದ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟೋಟಲ್ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕ ಸ್ಟೇಟ್ ಪಾಪ್ಯುಲೇಷನ್ನಲ್ಲಿ 2.98% ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಇದರಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 17.83 ಲಕ್ಷ ಬ್ರಾಹ್ಮಣ ಜನಾಂಗದ ಒಂದು ಪಾಪ್ಯುಲೇಷನ್ ಇದೆ ಅಂತೇಳಿ ನಂಬೋದು ಕಷ್ಟ ಇದೆ. ಹಾಗಾಗಿ ಇದು ಎಲ್ಲೋ ಒಂದಷ್ಟು ಕಡೆ ಅವೈಜ್ಞಾನಿಕವಾಗಿ ಸರ್ವೆ ಆಗಿರ್ಬೋದು. ಮನೆ ಭೇಟಿಗಳು ಕೊಟ್ಟಿಲ್ಲ ಅಂಥೇಳಿ ಅನೇಕರು ನಮಗೆ ಗುರುತು ಪರಿಚಯ ಇರೋರು ತಿಳಿಸ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದಿಲ್ಲ, ಯಾರ ಮನೆಗೆ ನಾವು ಬಂದದ್ದು ನಾವು ನೋಡಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸಂದೇಹ ಮೂಡ್ತಾ ಇದೆ, ಇದು ಸರಿಯಾಗಿ ನಡೆದಿಲ್ಲ ಅಂತ. ಈ ಕಾರಣದಿಂದ ನಾವು ಕೇಳೋದೇನು ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ಇದಕ್ಕೆ ಹೊಸದಾಗಿ ಇದನ್ನು ಒಂದು ಸರ್ವೆ ಮಾಡಬೇಕು, ಹೊಸ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಅದರ ಮುಖಾಂತರವಾಗಿ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಈಗಾಗಲೇ ಏನು ಒಕ್ಕಲಿಗ ಸಮುದಾಯದವರು ಮತ್ತು ಲಿಂಗಾಯತರ ಒಂದು ಸಮುದಾಯ ಈಗಾಗಲೇ ಏನು ಸಭೆಗಳನ್ನು ಮಾಡಿರುವಂಥದ್ದು, ಈಗ ನೀವೇನಾದರೂ ಬ್ರಾಹ್ಮಣ ಸಮುದಾಯವರು ಸಭೆಗಳನ್ನು ಮಾಡಿದ್ದೀರಾ? ಏನಾದರೂ ತೀರ್ಮಾನಗಳು ತಗೊಂಡಿದ್ದೀರಾ? ಅಥವಾ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥದ್ದು ಏನಾದರೂ ಚಿಂತನೆ ಮಾಡಿದ್ದೀರಾ ಅಂತ? ಮಂಗಳವಾರ ಮೋಸ್ಟ್ಲಿ ಅಥವಾ ಬುಧವಾರ ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ತಗೊಳ್ತಾ ಇದ್ದೀವಿ. ಎಲ್ಲ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರುಗಳು ಮತ್ತು ಶಾಸಕರು, ಲೋಕಸಭಾ ಸದಸ್ಯರು ಇವ್ರನ್ನೆಲ್ಲ ಸೇರಿಸ್ಬೇಕು ಅಂಥೇಳಿ ಅವರೆಲ್ಲ ಅನುಕೂಲಗಳನ್ನ ನೋಡಿಕೊಂಡು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ಆನಂತರ ಸರ್ಕಾರಕ್ಕೆ ವಿಚಾರ ಮುಟ್ಟಿಸೋದ್ರ ಬಗ್ಗೆ ಯೋಚನೆ ನಡೆದಿದೆ. ಇನ್ನು 1-2 ದಿನಗಳಲ್ಲಿ ಆ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ರಾಹ್ಮಣ ಸಮುದಾಯದಲ್ಲಿ ಒಟ್ಟು ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದು ನೀವೇನಾದರೂ ನಿಮ್ಮ ಒಂದು ಸಮುದಾಯದಲ್ಲಿ ಏನಾದರೂ ಸರ್ವೆ ಏನಾದ್ರು ಮಾಡಿದ್ದೀರಾ? ಅಂಕಿಅಂಶ ಏನಾದ್ರು ಇದೆಯಾ ನಿಮ್ಮ ಹತ್ರ? ಅದನ್ನೇನಾದ್ರು ಸರ್ಕಾರದ ಮುಂದೆ ಇಡ್ತೀರಾ ಅಂತ? ನಮ್ಮಲ್ಲಿ ಯಾವುದು ಸರ್ವೆ ಮಾಡಿರುವಂಥದ್ದು ನಮ್ಮ ಹತ್ರ ಯಾವುದೂ ಮಾಹಿತಿ ಇಲ್ಲ. ಆದರೆ ಎಲ್ಲವೂ ಅಂದಾಜಿನಲ್ಲಿರೋದ್ರಿಂದ ಊಹೆಗೆ ಅವಕಾಶ ಬೇಡ. ಸೈಂಟಿಫಿಕ್ ಆಗಿ ಒಂದು ಒಳ್ಳೆ ಸರ್ವೆ ಮಾಡಿ ಫಿಗರ್ಸ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಎಸ್ ರಘುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.